ಜೂಮ್ ತೋರ್ಸೋಣ ಮತ್ತೆ ಮತ್ತೆ ಎಲ್ಲ ಕಳ್ಳನ್ ಮಕ್ಳು ಹುಡುಗರುಗಳು ಇನ್ಕ್ಲೂಡಿಂಗ್ ಯು. ಏನೇನು ದೊಡ್ಡ ಹೀರೋನ್ ಅನ್ಕೊಂಡ್ಬಿಟ್ಟಿದ್ಯಾ? ಅಲ್ಲ ನೀನು ಪತ್ರಕರ್ತರ ಏನ್ ಅನ್ಕೊಂಡಿದ್ಯಾ? ನೀನೇ ದೊಡ್ಡ ಸಾಚ. ಎಂತೆಂತ ಹೋಗ್ಬಿಟ್ಟು ಮೈಕ್ ಹಿಡಿತಾರಲ್ಲ TRP ಗೋಸ್ಕರ. ಯಾವನಾದ್ರೂ ಒಬ್ಬ ಗಂಡಸು ಪತ್ರಕರ್ತ ಇವತ್ತು ಫುಟ್ಪಾತ್ ಮೇಲೆ ಹೋಗೋರಲ್ಲ ಏನ್ರಿ ಮೀಡಿಯಾನೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಏನೋ ಯಾವ್ದೋ ಕಿತ್ತಗಳ ನಾಕ ಸಿನಿಮಾ ಮಾಡ್ಬಿಟ್ರೆ ದೊಡ್ಡ ಸ್ಟಾರ್ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಅವನಿಗೆ ಮತ್ತೆ ಮಗನ ಅದನ್ನ ಯಾವುದೋ ಒಂದು ಖಾಸಗಿ ಚಾನಲ್ ಲೋಗ್ ಇಟ್ಕೊಂಡ್ಬಿಟ್ಟು ಮಾತಾಡಕ್ ಹೋಗ್ಬೇಡಿ. ನಿಮ್ಮಂತ ಅವಿವೇಕಿ ಪತ್ರಕರ್ತರಿಂದ ಇವತ್ತು ನಮ್ಮ ಕನ್ನಡ ಪತ್ರಿಕೋದ್ಯಮಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಬಾಯಿ ಅಂದ್ರೆ ಹರಿಬಿಟ್ಟು ಮಾತಾಡಿದ್ರೆ ಫಸ್ಟ್ ಕೇಸ್ ನಂದೇ ಇರುತ್ತೆ ತಲೆಯಲ್ಲಿ. ಇದು ನಮ್ಮ ಕರ್ನಾಟಕ ತುಂಬಾ ಸಂಸ್ಕಾರ ಇರುವಂತ ನಾಡು. ಇಲ್ಲಿ ಬಂದು ನಿಮ್ಮ ಚಂಗ್ಲಾಟ ತೋರಿಸಿದ್ರೆ ನಡೆಯಲ್ಲ. ಏನಮ್ಮ ಸೋಣ ಶ್ರೀನಿವಾಸಗೌಡ, ಏನ್ ನೀನು ದೊಡ್ಡ ಹೀರೋನ್ ಅನ್ಕೊಂಡ್ಬಿಟ್ಟಿದ್ಯಾ? ಎಷ್ಟು ಸಿನಿಮಾ ಮಾಡಿದ್ಯಮ್ಮ ನೀನು? ಒಂದು 20 ಸಿನಿಮಾ ಮಾಡಿದ್ಯಾ? ನೀನು ಕನ್ನಡದ ಸ್ಟಾರ್ ಏನೇ ಅನ್ಕೊಂಡ್ಬಿಟ್ಟಿದ್ಯಾ? ಎಲ್ಲ ಹುಡುಗರು ಕಳ್ಳನ ಮಕ್ಳೇ, ನೀನೇನು ದೊಡ್ಡ ಸಾಚನ? ಯಾಕೆ ನಿನ್ನ ಕತೆಗಳು ಯಾರಿಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನು ಇಡೀ ಕರ್ನಾಟಕ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಜೂಮ್ ತೋರ್ಸೋಣ ಮತ್ತೆ ಮತ್ತೆ. ಅಲ್ಲ ನೀನು ಪತ್ರಕರ್ತರ ಏನು ಅನ್ಕೊಂಡಿದ್ಯಾ? ನೀನು ಅವನು ನಿಮ್ಮ ಅತ್ತೆ ಮಗನ ಇಲ್ಲ ನಿನ್ನ ಕ್ಲೋಸ್ ಫ್ರೆಂಡಾ? ಏನು ಅನ್ಕೊಂಡಿದ್ಯಾ ನೀನು? ಫಸ್ಟ್ ಆಫ್ ಆಲ್ ನೀನು ಯಾರು ಅವ್ರ ಬಗ್ಗೆಲ್ಲ ಮಾತಾಡೋಕ್ಕೆ? ತಪ್ಪು ನಿಂದಲ್ಲ, ನಮ್ಮ ಪತ್ರಕರ್ತರು, ನಮ್ಮ ಸಿನಿಮಾ ಪತ್ರಕರ್ತರು. ಎಂತೆಂತ ಹೋಗ್ಬಿಟ್ಟು ಮೈಕ್ ಹಿಡಿತಾರಲ್ಲ TRP ಗೋಸ್ಕರ. ನಿಮಗೆ ಬೇಕಾಗಿರೋ TRP ಗೋಸ್ಕರ ಯಾವ ಅವಿವೇಕಿಗಳನ್ನ ಹಿಡ್ಕೊಂಡು ವಿಡಿಯೋ ಮಾಡ್ತಿದ್ದೀರಲ್ಲ, ನಾವು ಅನುಭವಿಸ್ಬೇಕಾಗಿರೋದು. ನಿಮಗೆ ನಟ ನಟಿಯರ ಜೊತೆ ಅಭಿಮಾನ, ಪ್ರೀತಿ, ಗೌರವ ಇತ್ತು ಅಂತಂದ್ರೆ ಅದು ನಿಮ್ಮ ಮನೆಯ 4 ಗೋಡೆ ಮಧ್ಯೆ ಇಟ್ಕೊಳ್ಳಿ. ಅದನ್ನ ಯಾವುದೋ ಚಾನಲ್ ಲೋಗೋ ಹಿಡ್ಕೊಂಡು ಬಂದ್ಬಿಟ್ಟು ಅವ್ರ ಮುಂದೆ ತೋರ್ಸಕ್ಕೆ ಹೋಗ್ಬೇಡಿ. ಅಲ್ಲಿ ಕನ್ನಡ ಪತ್ರಿಕೋದ್ಯಮದ ಹೆಸರು ಹಾಳು ಮಾಡ್ತಿದ್ದೀರ ನಿಮ್ಮಂಥವ್ರಿಂದ. ಒಂದು ಕಾಲ ಇತ್ತು, ರವಿ ಬೆಳಗೆರೆ ಅವರು, ಲಂಕೇಶ್ ಅವರು, ವಿಶ್ವೇಶ್ವರ ಭಟ್ ಅವರು, ಪಬ್ಲಿಕ್ ಟಿವಿ ರಂಗನಾಥ್ ಅವರು, ಈಗಿನ ಅಜಿತ್ ಹನುಮಕ್ಕನವರವರು, ವಿಜಯಲಕ್ಷ್ಮಿ ಶಿಬ್ರೂರ್ ಅವರು ಇತ್ತೀಚೆಗೆ ಬಂದ್ಬಿಟ್ಟಿದ್ರೆ ನೀವೆಲ್ಲ ಎಲ್ಲೊಂದು ಕಡೆ ಪಾಸ್ಔಟಾಗಿ ಬರ್ತೀರಾ. ಪತ್ರಿಕೋದ್ಯಮ ಬಗ್ಗೆ ಆಳಗಳು ಏನೂ ಗೊತ್ತಿರಲ್ಲ. ಹೋಗಿ ಮೈಕ್ ಹಿಡ್ಕೊಂಡು ಕ್ವಶನ್ ಕೇಳಕ್ಕೆ ನಿಂತ್ಕೊಂಡ್ಬಿಡ್ತೀರಿ. ಯಾರಿಗೆ ಏನು ಪ್ರಶ್ನೆ ಕೇಳ್ಬೇಕಂತದ್ದು ಗೊತ್ತಿರಲ್ಲ. ನಿಮ್ಮಂಥವ್ರಿಂದ ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಹಿರಿಯ ಪತ್ರಕರ್ತರಿಗೆ ಮುಜುಗರ ಆಗ್ತಾ ಇದೆ ನೀವು ಕೇಳುವಂಥ ಪ್ರಶ್ನೆಗಳಿಂದ. ಯಾವತ್ತು ಡಾಕ್ಟರ್ ಅಂಬರೀಷ್ ಅವರು ಪತ್ರಕರ್ತರನ್ನ ತಿಕ್ಕ ಮುಚ್ಕೊಂಡು ಹೋಗ್ರಲೇ ಅಂತಂದಾಗ ಯಾವನಾದ್ರೂ ಒಬ್ಬ ಗಂಡಸು ಪತ್ರಕರ್ತ ಎದ್ದು ನಿಂತ್ಕೊಂಡು ರೀ ಅಂಬರೀಷ್ ಅವರೇ ನಾವು ಪತ್ರಕರ್ತರು ನಮ್ಗೆ ಯಾಕೆ ಹಿಂಗೆ ಮಾತಾಡ್ತೀರ ಅಂತ ಕೇಳಿದರೆ ಇವತ್ತು ಫುಟ್ಪಾತ್ ಮೇಲೆ ಹೋಗೋರಲ್ಲ ಏನ್ರಿ ಮೀಡಿಯಾನೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಯಾಕಂದ್ರೆ ನಿಮಗೆ ಬೇಕಾಗಿರೋದು ಪುಟ್ಟಗೋಸಿ TRP. ನಿಮಗೆ TRP ಬೇಕಿದ್ರೆ ಫುಟ್ಪಾತ್ ಮೇಲೆ ಹೋಗೋ ಅವಿವೇಕಿಗಳನ್ನ ಕೂಡ ಮೈಕ್ ಹಿಡಿತೀರ, ಅಂದ್ರೆ ಲೋಗೋ ಮೈಕ್ ಹಿಡಿದು ಮಾತಾಡಿಸ್ತೀವಿ. ಇವತ್ತಾಗಿರೋದು ಅದೇ ಪರಿಸ್ಥಿತಿ. ಅದ್ರ ಜೊತೆಗೆ ಅದು ಏನೋ ಹುಡುಗಿ ಯಾರು ಸೋನು ಶ್ರೀನಿವಾಸಗೌಡ ಏನು ದೊಡ್ಡ ಒಂದು 20 ಸಿನಿಮಾ ಮಾಡಿ ನಾವು ರೇಂಜಿಗೆ ಬಿಲ್ಡಪ್ ತಗೋತಾಳೆ. ನೋಡಮ್ಮ ನಿಂದು ಕೋಟಿಗಟ್ಟಲೆ ದುಡ್ಡಿದ್ರೆ ಮನೇಲಿ ಇಟ್ಕೋ, ನಮ್ಮ ಹತ್ರ ಶಿವಕಿತನ ತರಕ್ಕೆ ಹೋಗ್ಬೇಡ. ಏನೋ ಯಾವುದೋ ಕಿತ್ತಗಳ 4 ಸಿನಿಮಾ ಮಾಡಿಬಿಟ್ರೆ ದೊಡ್ಡ ಸ್ಟಾರ್ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಎಲ್ಲ ಕಳ್ಳನ್ ಮಕ್ಳು ಹುಡುಗರುಗಳು ಇನ್ಕ್ಲೂಡಿಂಗ್ ಯು. ನಾನು ಆ್ಯಕ್ಚುಲಿ ನಿಮ್ಮ ಬಗ್ಗೆ ಏನು ಹೇಳಿ ತಪ್ಪು ನಿಂದು ಅಂತ ಹೇಳ್ತಿಲ್ಲ ನಾನು, ತಪ್ಪು ನಿಂದಲ್ಲ. ನಿನ್ನಂಥವ್ರಿಂದ ಆ ಮಹಿಳಾ ಸಮುದಾಯಕ್ಕೆ ಕೆಟ್ಟ ಹೆಸರು. ನಿಮ್ಮಂಥವ್ರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೂ ಕೂಡ ನಮ್ಮಂಥವ್ರ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ಮಿಸ್ಟೇಕ್ ಆಗಿರೋದು ಆ ಸಿನಿಮಾ ಪತ್ರಕರ್ತನದ್ದ ಅಥವಾ ಇವಳದನಂತೂ ನನಗೆ ಗೊತ್ತಾಗ್ತಿಲ್ಲ. ಅಂದರೆ ಇಲ್ಲಿ ಆ ಪ್ರೆಸ್ ಮೀಟ್ ನಾನು ಅಬ್ಸರ್ವ್ ಮಾಡಿದೆ, ಅವಿವೇಕಿತನದ ಪ್ರಶ್ನೆಗಳೇ ಜಾಸ್ತಿ ಇದ್ವು ಅಲ್ಲಿ. ಆ ಸಿನಿಮಾ ರಿಲೇಟೆಡ್ ಯಾವುದೂ ಇರಲಿಲ್ಲ, ಅದ್ರ ಬಿಟ್ಟು ಬೇರೆ ಪ್ರಶ್ನೆಗಳೇ ಇದ್ದವು. ಆದರೆ ಈ ವಿಚಾರ ಇಷ್ಟೇ, ನೀನು ಏನಾದರೂ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಏನಾದರೂ ಮಾತಾಡಬೇಕಾದ್ರೆ ಕರೆಕ್ಟಾಗಿ ಮಾತಾಡಬೇಕು. ನಿಂಗೆ ಎಷ್ಟೋ ಮಿಲಿಯನ್ ಫಾಲೋವರ್ಸ್ ಆಗಿರಲಿ ಏನಾದರೂ ಇರಲಿ, ಅದು ನಿನ್ನ ಪರ್ಸನಲ್ ಜೀವನ. ತಂದ್ಬಿಟ್ಟು ಇಲ್ಲಿ ಎಲ್ಲ ಹುಡುಗರು ಕಲ್ಯಾಣ ಮಕ್ಕಳೇ ಆ್ಯಂಡ್ ನೀನು ಕೂಡ ಅಂತ ಆ ಸಿನಿಮಾ ಪತ್ರಕರ್ತ ಹುಡುಗನಿಗೆ ಮಾತಾಡ್ತೀನಿ. ಅವನಿಗೆ ಮತ್ತೆ ಮಗನ ಏನು ಕಂಡಿದೆ ನೀನು ಪತ್ರಕರ್ತ? ಎಲ್ಲ ಕಳ್ಳನ್ ಮಕ್ಳು ಹುಡುಗರುಗಳು ಇನ್ಕ್ಲೂಡಿಂಗ್ ಯು. ನಾನು ಆ್ಯಕ್ಚುಲಿ ನಿಮ್ಮ ಬಗ್ಗೆ ಏನು ಹೇಳಿ ಇತ್ತೀಚೆಗೆ ನಮ್ಮ ಕೆಲವೊಂದಿಷ್ಟು ಸಿನಿಮಾ ಪತ್ರಕರ್ತರೇನು ಇದ್ದಾರಲ್ಲ, ಒಂದಿಷ್ಟು ಅಂದರೆ ಇತ್ತೀಚೆಗೆ ಬಂದಂತ ಅವ್ರು ನಾನು ಹೇಳ್ತಿರೋದು ಹಿರಿಯ ಪತ್ರಕರ್ತರ ಬಗ್ಗೆ ಅಲ್ಲ, ಇತ್ತೀಚಿನ ಪತ್ರಕರ್ತರ ಬಗ್ಗೆ. ನೋಡ್ಬೇಕು ಅವ್ರ ಕತೆಗಳು, ನಾಯಕ ನಟಗಳ ಜೊತೆ ಡ್ಯಾನ್ಸ್ ಮಾಡೋದಂತೆ ಏನೇನೇನೋ ಮಾಡ್ತಾರೆ. ಅಂದರೆ ನಿಮಗೆ ನಾನು ಹೇಳ್ತಿರೋದು ಒಂದೇ, ನಿಮಗೆ ಯಾವುದಾದ್ರೂ ನಟರ ಮೇಲೆ ನಟಿಯರ ಮೇಲೆ ಅಭಿಮಾನ, ಪ್ರೀತಿ, ಗೌರವ ಇತ್ತು ಅಂತಂದರೆ ನೀವು ಅದನ್ನು 4 ಗೋಡೆ ಮಧ್ಯೆ ಇಟ್ಕೊಳ್ಳಿ. ಅದನ್ನು ಯಾವುದೋ ಒಂದು ಖಾಸಗಿ ಚಾನಲ್ ಲೋಗೋ ಹಿಡ್ಕೊಂಡ್ಬಿಟ್ಟು ಮಾತಾಡಕ್ಕೆ ಹೋಗ್ಬೇಡಿ. ನಿಮ್ಮಂಥ ಅವಿವೇಕಿ ಪತ್ರಕರ್ತರಿಂದ ಇವತ್ತು ನಮ್ಮ ಕನ್ನಡ ಪತ್ರಿಕೋದ್ಯಮಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಇನ್ನು ನಿಮ್ಮ TRP ಗೋಸ್ಕರ ಯಾವಳೆಲ್ಲ ಹೋಗ್ಬಿಟ್ಟು ಮೈಕ್ ಹಿಡಿತಾರಲ್ಲ, ಅವಳು ಮಾತಾಡೋದು ಸಹಿಸ್ಕೋತೀರ ನೀವೆಲ್ಲ. ಏನು ಮಾತಾಡಿದಲ್ಲೇ ಅವಳು ಅಂತ ನಾಲಾಯಕ್ಕಿಂತವರಿಂದನೇ ನಮಗೆ
ಕೆಟ್ಟ ಪ್ರಶ್ನೆ ಮಾಡಿ. ಪತ್ರಕರ್ತರಾದ್ರಿಗೆ ಪ್ರಶ್ನೆ ಮಾಡುವ ಹಕ್ಕಿದೆ, ಅದನ್ನ ಪ್ರಶ್ನೆ ಮಾಡೋರ ಹತ್ರ ಮಾಡಿ. ನಿಮಗೆ ಬೇಕಾಗಿರುವ ಕಿತ್ತೋಗಿರೋ TRPಗೋಸ್ಕರ ಎಂತೆಂತ ಮಾಡಕ್ ಹೋಗ್ಬೇಕು. ಶ್ರೀನಿವಾಸ ಗೌಡ ಅವರೇ, ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಏನಾದ್ರೂ ಅಪ್ಪಿ ತಪ್ಪಿ ಇನ್ನೊಮ್ಮೆ ಬಾಯಿ ಏನಾದ್ರು ಹರಿಬಿಟ್ಟು ಮಾತಾಡಿದ್ರೆ ಫಸ್ಟ್ ಕೇಸ್ ನಂದೇ ಇರುತ್ತೆ, ತಲೆಯಲ್ಲಿರಲಿ. ನೀವು ಎಂಥ ದೊಡ್ಡ ಸ್ಪರ್ಧೆ ಆದ್ರೆ ಆಗಿರಲಿ, ಯಾವುದೋ ಏನಾದರೂ ಆಗಿರಲಿ, ಅದ್ರ ನಮಗೆ ಅವಶ್ಯಕತೆ ಇಲ್ಲ. ಮಾತಾಡಬೇಕಾದ್ರೆ ಕರೆಕ್ಟಾಗಿ ಮಾತಾಡಬೇಕು. ಇದು ನಮ್ಮ ಕರ್ನಾಟಕ ತುಂಬ ಸಂಸ್ಕಾರ ಇರುವಂಥ ನಾಡು. ಇಲ್ಲಿ ಬಂದು ನಿಮ್ಮ ಚಂಗ್ಲಾಟ ತೋರಿಸಿದ್ರೆ ನಡೆಯಲ್ಲ, ಅದು ಹಳೆ ಕಾಲ. ನಾವು ಹೆಣ್ಮಕ್ಳನ್ನ ಗೌರವ ಕೊಡ್ತೀವಿ. ಎಷ್ಟೋ ಜನ ಹೆಣ್ಮಕ್ಳನ್ನ ಬೆಳೆಸಿದ್ವಿ ನಮ್ಮ ಪತ್ರಿಕೋದ್ಯಮದವರು. ನೀನಂತವಳಿಂದ ಬಂದಿಲ್ಲ ಮಾತ್ರ ಅಂತ ಅವಶ್ಯಕತೆ ಇಲ್ಲ. ನಿನ್ನ ಮಾತು ಕೇಳ್ಕೊಂಡು ನಾವು ಬಂದಿಲ್ಲ ಇಲ್ಲಿ. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.